ನಮಸ್ಕಾರ, ಇದು RNB ಕನ್ನಡ. ದಯವಿಟ್ಟು ಈ ನಮ್ಮ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಲೆಟ್ಸ್ ಡೈವ್ ಇನ್ ಟು ದ ಟಾಪಿಕ್. ಕಾವೇರಿ ವಿವಾದಕ್ಕೆ ಪರಿಹಾರನೇ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೂ ಮೊದಲು ನಾವು ಈ ಕಾವೇರಿ ವಿವಾದ ಹೇಗೆ ಶುರು ಆಯಿತು ಅಂತ ಅರ್ಥ ಮಾಡ್ಕೊಳ್ಳೋಣ. ಒಂದ್ಸತಿ ಇದರ ಜಿಯೋಗ್ರಫಿ ನೋಡೋದಾದರೆ ಇದು ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿ ಹರಿಯುತ್ತದೆ. ಹುಟ್ಟೋದು ಕರ್ನಾಟಕದಲ್ಲೇ ಆದರೂ ತಮಿಳುನಾಡಲ್ಲಿ ಹೆಚ್ಚಾಗಿ ಹರಿಯುತ್ತೆ. ಸೊ ಇಲ್ಲಿ ಹುಟ್ಟಿದ್ದು ಕರ್ನಾಟಕದಲ್ಲೇ ಆದ್ದರಿಂದ ಕರ್ನಾಟಕಕ್ಕೆ ಹೆಚ್ಚು ನೀರು ಸಿಗಬೇಕು ಅಂತ ಹೇಳೋಕ್ಕಾಗಲ್ಲ, ಅಥವಾ ಜಾಸ್ತಿ ತಮಿಳ್ನಾಡಲ್ಲಿ ಹರಿಯೋದ್ರಿಂದ ಅವರಿಗೆ ಜಾಸ್ತಿ ನೀರು ಸಿಗಬೇಕು ಅಂತಲೂ ಇಲ್ಲ. ಯಾವ ರಾಜ್ಯದ ರೈತರು ಹೆಚ್ಚಾಗಿ ಈ ನದಿ ನೀರಿನ ಮೇಲೆ ಅವಲಂಬಿತವಾಗಿದ್ದಾರೆ ಹಾಗೂ ಅವರಿಗೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಎಂಬುದರ ಮೇಲೆ ಯಾರಿಗೆ ಎಷ್ಟು ನೀರು ಸಿಗಬೇಕು ಎನ್ನುವುದು ನಿರ್ಧಾರವಾಗುತ್ತೆ. ಇಲ್ಲಿ ನೋಡೋದಾದರೆ ಕಾವೇರಿ ಟೋಟಲ್ ಕೆಪಾಸಿಟಿ ಇರೋದು 740 TMC ಹಾಗೂ ಕಾವೇರಿ ನದಿ ಕೇವಲ ಮಳೆ ನೀರಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಕರ್ನಾಟಕದಲ್ಲಿ ಆಗುವ ಮಳೆ ಈ ನದಿಗೆ 420 TMC ಅಷ್ಟು ನೀರನ್ನು ಕಾಂಟ್ರಿಬ್ಯೂಟ್ ಮಾಡಿದ್ರೆ ತಮಿಳುನಾಡು ಕೇವಲ 252 TMC ಅಷ್ಟು ನೀರು ಕಾಂಟ್ರಿಬ್ಯೂಟ್ ಮಾಡುತ್ತೆ. ನಾವಿದನ್ನು ಗಮನಿಸಿದ್ರೆ ಕರ್ನಾಟಕಕ್ಕೆ ಹೆಚ್ಚು ನೀರು ಸಿಗಬೇಕಲ್ವಾ ಅಂತ ಅನ್ಸೋದು ಸಹಜ. ಆದರೆ ಇಲ್ಲಿ ಅದು ಹಾಗಲ್ಲ. ಕರ್ನಾಟಕಕ್ಕೆ 284.75 TMC ಸಿಕ್ಕಿದ್ರೆ ತಮಿಳುನಾಡಿಗೆ 404.25 TMC, ಕೇರಳಕ್ಕೆ 30 TMC, ಪಾಂಡಿಚೇರಿಗೆ 7 TMC ಅಷ್ಟು ನೀರು ಸಿಗುತ್ತೆ. ಕಾವೇರಿ ಹುಟ್ಟೋದು ಕರ್ನಾಟಕ ಅಲ್ಲಿ. ಕಾವೇರಿ ಬೇರೆ ನದಿಗಳ ಥರ ಅಲ್ಲದೆ ಇದು ಟೋಟಲ್ ಡಿಪೆಂಡ್ ಆಗಿರೋದು ಮಳೆ ಮೇಲೆನೆ. ಈ ನದಿಗಳನ್ನ ಸೀಸನಲ್ ರಿವರ್ಸ್ ಅಂತ ಕರೀತಾರೆ. ಅಂಡ್ ಈ ಮಳೆ ವಿಚಾರದಲ್ಲೂ ಹೆಚ್ಚಾಗಿ ಕಾಂಟ್ರಿಬ್ಯೂಟ್ ಮಾಡೋದು ಕರ್ನಾಟಕನೇ. ಆದ್ರೆ ಯಾಕೆ ಕರ್ನಾಟಕಕ್ಕೆ ಕಡಿಮೆ ನೀರು ಅಂತ ಕೇಳಿದ್ರೆ ಇಲ್ಲೇ ಬ್ರಿಟಿಷರ್ಸ್ ಎಂಟರ್ ಆಗ್ತಾರೆ. ಇವ್ರು ಕ್ರಿಯೇಟ್ ಮಾಡಿದ ಪ್ರಾಬ್ಲಮ್ಮೇ ಇವತ್ತಿಗೂ ಇದರ ವಿಚಾರವಾಗಿ ಕರ್ನಾಟಕ ಹಾಗೂ ತಮಿಳುನಾಡಿನ ಮಧ್ಯೆ ಗಲಾಟೆಗಳು ಆಗ್ತಾನೆ ಇರ್ತವೆ. 1800ರಲ್ಲಿ ಕರ್ನಾಟಕ ಮೈಸೂರು ಕಿಂಗ್ಡಮ್ ಆಗಿರುತ್ತೆ. ತಮಿಳುನಾಡು ಮದ್ರಾಸ್ ರೆಸಿಡೆನ್ಸಿ ಆಗಿರುತ್ತೆ. ಮೈಸೂರು ನಮ್ಮ ರಾಜರ ಆಳ್ವಿಕೆಯಲ್ಲಿದ್ದರೆ ಮದ್ರಾಸ್ ಬ್ರಿಟಿಷರ ನೇರ ಆಳ್ವಿಕೆಯಲ್ಲಿತ್ತು. 1910ರಲ್ಲಿ ಮೈಸೂರು ಕನ್ನಂಬಾಡಿ ಡ್ಯಾಮ್ ಕಟ್ಟಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆ ಮುಂದೆ ಇಡ್ತಾರೆ. ಆದರೆ ಅದೇ ಟೈಮಿನಲ್ಲಿ ಮದ್ರಾಸ್ ಸಹ ಒಂದು ಇರಿಗೇಷನ್ ಪ್ರಾಜೆಕ್ಟ್ನ ಪ್ರಪೋಸ್ ಮಾಡ್ತಾರೆ. ಆಗ್ಲೇ ಮದ್ರಾಸ್ ನಮ್ಮ ಇರಿಗೇಷನ್ ಪ್ರಾಜೆಕ್ಟ್ಗೆ ತೊಂದರೆ ಆಗುತ್ತೆ, ನೀವು ಇಲ್ಲಿ ಡ್ಯಾಮ್ ಕಟ್ಕೊಂಡು ವಾಟರ್ನ ಸ್ಟಾಪ್ ಮಾಡಿದ್ರೆ ಅಂತ ಅಪೋಸ್ ಮಾಡ್ತಾರೆ. ಸೊ ಇದನ್ನ ಬ್ರಿಟಿಷ್ ಇಂಡಿಯನ್ ಗೌರ್ಮೆಂಟ್ಗೆ ತಗೊಂಡು ಹೋಗ್ತಾರೆ. ಇಲ್ಲಿ ಟ್ವಿಸ್ಟ್ ಏನಂದ್ರೆ ಮದ್ರಾಸ್ ಡೈರೆಕ್ಟ್ ಬ್ರಿಟಿಷರ್ಸ್ ಅಂಡರ್ ಅಲ್ಲಿ ಇದ್ದಿದ್ರಿಂದ ಅವರು ಮದ್ರಾಸ್ಗೆ ಅನುಕೂಲವಾಗಿ 1924ರಲ್ಲಿ ಒಂದು ಅಗ್ರಿಮೆಂಟ್ ಸೈನ್ ಮಾಡ್ತಾರೆ. ಅದು ನೆಕ್ಸ್ಟ್ 50 ವರ್ಷಗಳ ಕಾಲ 75% ನೀರು ಮದ್ರಾಸ್ಗೆ ಹೋಗೋ ಹಾಗೆ ಮತ್ತು 23% ಮೈಸೂರಿಗೆ ಹೋಗೋ ಹಾಗೆ ಮತ್ತು ಉಳಿದ ನೀರನ್ನು ಕೇರಳ ಅಂದರೆ ಅವಾಗಿನ ಟ್ರಾವಂಕೋರ್ಗೆ ಹೋಗೋ ಹಾಗೆ ಮಾಡ್ತಾರೆ. ಅದರಲ್ಲೂ ಕರ್ನಾಟಕಕ್ಕೆ ಒಂದು ರೆಸ್ಟ್ರಿಕ್ಷನ್ ಇರುತ್ತೆ. ಅದು ಕೇವಲ 3 ಲಕ್ಷ ಎಕರೆಯಲ್ಲೇ ಆ ನೀರಿಂದ ವ್ಯವಸಾಯ ಮಾಡೋಕ್ಕೆ ಅವಕಾಶ ಇರುತ್ತೆ. ಮತ್ತೆ ತಮಿಳುನಾಡಿಗೆ ಆ ಥರ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಈ 50 ವರ್ಷಗಳ ಅಗ್ರಿಮೆಂಟ್ ಕೊನೆಗೂ 1974ರಲ್ಲಿ ಕೊನೆ ಆಗುತ್ತೆ. ಬಟ್ ಈ ಮಧ್ಯೆ 50 ವರ್ಷಗಳಲ್ಲಿ ತಮಿಳುನಾಡು 25.8 ಲಕ್ಷ ಎಕರೆಗಳಲ್ಲಿ ಕಾವೇರಿ ನೀರನ್ನ ಉಪಯೋಗಿಸ್ಕೊಂಡು ವ್ಯವಸಾಯ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಕರ್ನಾಟಕಕ್ಕೆ ರೆಸ್ಟ್ರಿಕ್ಷನ್ ಇದ್ದಿದ್ದರಿಂದ ಕೇವಲ 4.42 ಲಕ್ಷ ಎಕರೆಯಲ್ಲಿ ವ್ಯವಸಾಯ ಮಾಡ್ತಿರ್ತಾರೆ. ಸೊ ಇದರಿಂದ ತಮಿಳುನಾಡಿನ ಆರ್ಥಿಕತೆ ಈ ಕಾವೇರಿ ನೀರ್ ಮೇಲೆನೆ ತೀರಾ ಡಿಪೆಂಡ್ ಆಗಿದ್ದರಿಂದ ಸ್ವಾತಂತ್ರ್ಯ ಬಂದ ಮೇಲೂ ಕೇಂದ್ರ ಸರ್ಕಾರಕ್ಕೆ ಸಡನ್ ಆಗಿ ಕಾವೇರಿ ನೀರು ಸಪ್ಲೈ ಕಡಿಮೆ ಮಾಡಕ್ಕೆ ಸಾಧ್ಯವಾಗದೆ ಇರೋ ತರ ಆಗ್ಬಿಡುತ್ತೆ. ತಮಿಳುನಾಡಿನ 33% ಅಷ್ಟು ಇರಿಗೇಷನ್ ಲ್ಯಾಂಡ್ ಸಂಪೂರ್ಣವಾಗಿ ಕಾವೇರಿ ಮೇಲೆ ಡಿಪೆಂಡ್ ಆದ್ದರಿಂದ ಅಲ್ಲಿಗೆ ಸಡನ್ ಆಗಿ ನೀರು ಸಪ್ಲೈ ನಿಲ್ಲಿಸಿದ್ರೆ ಮೊದಲನೇದಾಗಿ ಬೆಳೆಗಳು ಬೆಳೆಯೋದು ನಿಲ್ಲುತ್ತದೆ. ಇದರಿಂದ ರೈತರು ತಮ್ಮ ಕೆಲಸಗಳು ಕಳೆದುಕೊಳ್ಳೋದಲ್ಲದೆ ಆರ್ಥಿಕತೆ ಸಂಕಷ್ಟಕ್ಕೆ ಸಿಲುಕಿ ರೈತರ ಆತ್ಮಹತ್ಯೆಗಳಿಗೆ ದಾರಿ ಮಾಡಿಕೊಟ್ಟಂತಾಗುತ್ತದೆ. ಬ್ರಿಟಿಷರ ಅಗ್ರಿಮೆಂಟ್ ಇಂದ ಹಾಗೂ ತಮಿಳುನಾಡಿನ ರೈತರು ಅತಿಯಾಗಿ ಕಾವೇರಿ ಮೇಲೇನೆ ಅವಲಂಬಿತವಾದ್ರಿಂದ ಇಲ್ಲಿ ಈ ಪ್ರಾಬ್ಲಮ್ ಹುಟ್ಟಿಕೊಳ್ತದೆ. ಮತ್ತೊಂದು ಪ್ರಾಬ್ಲಮ್ ಅಂದ್ರೆ ಅದು ಮಳೆ. ಪ್ರತಿ ವರ್ಷ ಒಂದೇ ತರ ಮಳೆ ಇರೋದಿಲ್ಲ. ನೀವು ಈ ಚಾರ್ಟ್ ಗಮನಿಸಿದ್ರೆ ನಿಮ್ಗೆ ಅರ್ಥವಾಗುತ್ತೆ. 1993ರಲ್ಲಿ ಇದ್ದ ಮಳೆಯಲ್ಲಿ 2002ಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ 6% ಪಟ್ಟು ಮಳೆ ಕಡಿಮೆ ಆಗಿದೆ. ಈ ತರ ಯಾವಾಗ ಮಳೆ ಕಡಿಮೆ ಆಗುತ್ತದೆಯೋ ಆಗ ಕಾವೇರಿ ಕೂಗು ದೇಶಾದ್ಯಂತ ಕೇಳುತ್ತೆ. ಇವೆರಡು ಪ್ರಾಬ್ಲಮ್ಗಳ ಮಧ್ಯೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಅಂದ್ರೆ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್. ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬೆಳೀತಾ ಇದ್ದ ಹಾಗೆ ನೀರಿನ ಅವಶ್ಯಕತೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಕಾವೇರಿ ನೀರಿನ ಪ್ರಮಾಣ ಇರೋದೇ 470 TMC. ಆದ್ರೆ ತಮಿಳುನಾಡಿಗೆ 566 TMC, ಕರ್ನಾಟಕಕ್ಕೆ 445 TMC, ಕೇರಳಕ್ಕೆ 99.8 TMC ಹಾಗೂ ಪಾಂಡಿಚೇರಿಗೆ 9.3 TMC ಅಷ್ಟು ನೀರಿನ ಅವಶ್ಯಕತೆ ಇದೆ. ಒಳ್ಳೆ ಮಳೆ ಆದ್ರೆ ಇರೋದೇ 740 TMC.
ಇದರಲ್ಲಿ ನೀವು ಬರೀ ಕರ್ನಾಟಕಕ್ಕೆ ಹಾಗೂ ತಮಿಳ್ನಾಡಿಗೆ 50% ಕೊಡ್ತೀನಿ ಅಂದ್ರು ಇನ್ನೂ 290 TMC ಅಷ್ಟು ನೀರು ಶಾರ್ಟೇಜ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ನ ಬರೀ ನೀರು ಶೇರ್ ಮಾಡಿ ಸಾಲ್ವ್ ಮಾಡೋದು ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇಷ್ಟೆಲ್ಲ ನೀರು ಏನಕ್ಕೆ ಯೂಸ್ ಆಗ್ತದೆ ಅಂತ ನೋಡೋದಾದ್ರೆ, ಕರ್ನಾಟಕದಲ್ಲಿ ಹೆಚ್ಚಾಗಿ ಕಬ್ಬು ಮತ್ತೆ ಭತ್ತ ಬೆಳೀತಾರೆ, ತಮಿಳ್ನಾಡಲ್ಲಿ ಭತ್ತ ಹೆಚ್ಚಾಗಿ ಬೆಳೀತಾರೆ. ಬಟ್ ಈ ಬೆಳೆಗಳು ಎಷ್ಟು ನೀರು ಕನ್ಸ್ಯೂಮ್ ಮಾಡ್ತವೆ ಅಂತ ಕೇಳಿದ್ರೆ ಶಾಕ್ ಆಗ್ತೀರಾ. ನಮ್ಮ ಭಾರತದಲ್ಲಿ 1 kg ರೈಸ್ನ ಬೆಳೆಯೋಕ್ಕೆ ಸುಮಾರು 5,000 ಲೀಟರ್ ಬೇಕಾಗುತ್ತೆ. ಅದೇ ರೀತಿ 1 kg ಶುಗರ್ಗೆ ಸುಮಾರು 2,500 ಲೀಟರ್ ಬೇಕಾಗುತ್ತೆ. ಈ ಎರಡೂ ಬೆಳೆಗಳಿಗೆ ಹೆಚ್ಚಾಗಿ ನೀರಿನ ಅವಶ್ಯಕತೆ ಇರೋದ್ರಿಂದ, ನೀರು ಕಡಿಮೆ ಇದ್ರೂ ರೈತರು ಹೆಚ್ಚಾಗಿ ಇದೇ ಬೆಳೆಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನೀರಿನ ಅವಶ್ಯಕತೆ ಹೆಚ್ಚಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿವೆ. ಸರಿ, ಇವಾಗ ಈ ಪ್ರಾಬ್ಲಮ್ ಏನೋ ಅರ್ಥ ಆಯ್ತು, ಆದ್ರೆ ಇದಕ್ಕೆ ಸೊಲ್ಯೂಷನ್ ಏನೋ, ಒಂದು ಇರೋ ನೀರನ್ನೇ ಎಫಿಷಿಯೆಂಟ್ ಆಗಿ ಯೂಸ್ ಮಾಡೋದು. ಅದು ಹೇಗೆ ಅಂತ ಕೇಳಿದ್ರೆ, ಆಲ್ರೆಡಿ ಪ್ರೂವ್ ಆಗಿರುವಂತ SRI ಅಂದ್ರೆ ಸಿಸ್ಟಮ್ ಆಫ್ ರೈಸ್ ಇಂಟೆನ್ಸಿಫಿಕೇಶನ್, ಇದನ್ನ ಈಗಾಗಲೇ ಮಹಾರಾಷ್ಟ್ರ ಮತ್ತೆ ತೆಲಂಗಾಣ ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡಿ 25% 50% ನೀರನ್ನು ಉಳಿಸುವುದಲ್ಲದೆ ಬೆಳೆ ಇಳುವರಿ ಸಹ ಜಾಸ್ತಿ ಕೊಡುತ್ತೆ ಎಂದು ತಿಳಿದು ಬಂದಿದೆ. ಎಕ್ಸ್ಟ್ರಾ ಖರ್ಚಿಲ್ಲದೆ ಕಡಿಮೆ ನೀರಿನಲ್ಲಿ ಇನ್ನೂ ಹೆಚ್ಚು ಇಳುವರಿ ಕೊಡುವುದರಲ್ಲಿ ಈ SRI ಸಿಸ್ಟಮ್ ತುಂಬಾ ಸಹಾಯ ಮಾಡುತ್ತೆ. ಇನ್ನೊಂದು DSR ಅಂದ್ರೆ ಡೈರೆಕ್ಟ್ ಸೀಡಿಂಗ್ ಆಫ್ ರೈಸ್, ಇದು ಸಹ 15% 20% ಅಷ್ಟು ನೀರನ್ನು ಉಳಿಸುತ್ತದೆ. ಇದಲ್ಲದೆ ಡ್ರಿಪ್ ಸಿಸ್ಟಮ್ ಹಾಗೂ ಸ್ಪ್ರಿಂಕ್ಲರ್ ಸಿಸ್ಟಮ್ ನೀರನ್ನು ಉಳಿಸೋದ್ರಲ್ಲಿ ಸಹಾಯ ಮಾಡುತ್ತವೆ. ಇದಲ್ಲದೆ ಇನ್ನೊಂಚೂರು ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡೋದಾದ್ರೆ, ಹೆಚ್ಚು ನೀರು ಬೇಕಾಗುವ ಬೆಳೆಗಳನ್ನು ಬಿಟ್ಟು ಕಡಿಮೆ ನೀರಿನ ಅವಶ್ಯಕತೆ ಇರುವ ಕೇವಲ ಮಳೆ ನೀರಿಗೆ ಬೆಳೆಯುವಂತ ಬೆಳೆಗಳು ಬೆಳೆಯೋದ್ರಿಂದ ಹೆಚ್ಚು ನೀರು ಉಳಿಸುವಲ್ಲಿ ಯಶಸ್ವಿಯಾಗಬಹುದು. ಆ ಬೆಳೆಗಳು ಯಾವುವು ಅಂತ ನೋಡೋದಾದ್ರೆ, ಎಲ್ಲರ ತಲೆಗೂ ಬರೋದೇ ಮಿಲ್ಲೆಟ್ಸ್. ಹೌದು, ಮಿಲ್ಲೆಟ್ಸ್ಗೆ ಅತಿ ಹೆಚ್ಚು ನೀರಿನ ಅವಶ್ಯಕತೆ ಇರುವುದಿಲ್ಲ ಹಾಗೂ ರೈಸ್ ಅಂತಹ ಪದಾರ್ಥಗಳಿಗೆ ಹೋಲಿಸಿದರೆ ಈ ಮಿಲ್ಲೆಟ್ಸ್ ಅತಿ ಹೆಚ್ಚು ಆರೋಗ್ಯಕರವಾಗಿಯೂ ಇರುತ್ತದೆ. ಇಷ್ಟಲ್ಲದೆ ನಮ್ಮ ಕರ್ನಾಟಕ ಹಾಗೂ ತಮಿಳುನಾಡಿನ ಭೂಮಿ ಈ ಬೆಳೆಗಳಿಗೆ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಆದ್ರೆ ಸದ್ಯಕ್ಕೆ ಈ ಮಿಲ್ಲೆಟ್ಸ್ ಗಳಿಗೆ ಕಬ್ಬು ಹಾಗೂ ರೈಸ್ ಗಳಿಗೆ ಇರುವಂತಹ ಲಾಭ ಅಥವಾ ರೇಟ್ಗಳು ಇವುಗಳಿಗಿಲ್ಲ. ಇದರಿಂದ ರೈತರು ಸಹ ಇವನ್ನು ಬೆಳೆಯೋದಕ್ಕೆ ಮುಂದೆ ಬರ್ತಿಲ್ಲ. ಇಂಟರ್ನ್ಯಾಷನಲ್ ಮಾರ್ಕೆಟಿನಲ್ಲಿ ಇತ್ತೀಚೆಗೆ ಮಿಲ್ಲೆಟ್ಸ್ ಯೂಸೇಜ್ ಜಾಸ್ತಿ ಆಗ್ತಾ ಬರ್ತಾ ಇದೆ. ಇದರಿಂದ ಬೇಡಿಕೆ ಸಹ ಹೆಚ್ಚಾಗ್ತಾ ಬರ್ತಾ ಇದೆ. ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಸರ್ಕಾರಗಳು ರೈತರಿಗೆ ಈ ಬೆಳೆಗಳನ್ನು ಬೆಳೆಯಲು ಹೆಚ್ಚು ಪ್ರೋತ್ಸಾಹ ಕೊಟ್ಟು ಒಳ್ಳೆ ರೇಟ್ ಸಿಗೋ ಹಾಗೆ ಮಾಡಿದ್ರೆ ಬರೀ ರೈತರಿಗೆ ಅಷ್ಟೇ ಅಲ್ಲದೆ ಇದರಿಂದ ಒಂದಷ್ಟು ಬಿಸ್ನೆಸ್ ಆಪರ್ಚುನಿಟಿಗಳು ಕೂಡ ಕ್ರಿಯೇಟ್ ಆಗ್ತವೆ. ಈಗಾಗಲೇ ಕರ್ನಾಟಕ ಗೌರ್ಮೆಂಟ್ ಇದಕ್ಕೆ ಸಂಬಂಧಿಸಿದಂತೆ 1 ಹೆಕ್ಟರ್ಗೆ 10,000 ಇನ್ಸೆಂಟಿವ್ಗಳನ್ನು ಕೊಡುತ್ತಿದ್ದರು. ಅದು ಅಷ್ಟಾಗಿ ರೈತರಿಗೆ ಸಹಾಯ ಮಾಡದೇ ಇರುವ ಕಾರಣ ಮಿಲ್ಲೆಟ್ಸ್ ಗಳನ್ನು ಬೆಳೆಯುತ್ತಿದ್ದ ರೈತರು ಸಹ ಇತ್ತೀಚೆಗೆ ಕಡಿಮೆ ಆಗಿದ್ದಾರೆ. ಆದರೆ ಭವಿಷ್ಯದಲ್ಲಿ ಇದರ ಡಿಮ್ಯಾಂಡ್ ಹೆಚ್ಚಾದಂತೆ ಇವುಗಳಿಗೆ ಹೆಚ್ಚು ರೇಟ್ ಸಿಕ್ಕಿದ್ದೇ ಆದಲ್ಲಿ ರೈತರು ಈ ಮಿಲ್ಲೆಟ್ಸ್ ಅಂದರೆ ಸಿರಿಧಾನ್ಯಗಳನ್ನು ಬೆಳೆಯುವುದಕ್ಕೆ ಮುಂದಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಇದರಿಂದ ನೀರಿನ ಸಮಸ್ಯೆಗಳು ಕಡಿಮೆ ಆಗ್ತವೆ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.